ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಏನಿದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್? ಪ್ರಜ್ವಲ್ ರೇವಣ್ಣ ಯಾಕೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನೇ ಯೂಸ್ ಮಾಡಿ ಪರಾರಿಯಾದ್ರು? ಭಾರತದಲ್ಲಿ ಬಣ್ಣ ಬಣ್ಣದ ಪಾಸ್ಪೋರ್ಟ್ಗಳಿದೆಯಾ? ಹಾಗಾದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಯಾರಿಗೆ ಇಶ್ಯೂ ಮಾಡ್ತಾರೆ? ಈ ಪಾಸ್ಪೋರ್ಟ್ ಅನ್ನ ಪಡಿಲಿಕ್ಕೆ ಏನೇನು ಮಾನದಂಡಗಳಿದೆ? ಸಿದ್ದರಾಮಯ್ಯನವರು ಯಾಕೆ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಪತ್ರ ಬರೆದ್ರು? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಂದಿನ ಎಪಿಸೋಡ್ ಅಲ್ಲಿ ಬಿಚ್ಚಿಡ್ತೀನಿ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಭಾರತದಲ್ಲಿ 4 ತರಹದ ಪಾಸ್ಪೋರ್ಟ್ಗಳಿದೆ. ಮೊದಲು ನೀಲಿ ಬಣ್ಣದ ಪಾಸ್ಪೋರ್ಟ್. ಭಾರತದಲ್ಲಿ ಸಾರ್ವಜನಿಕರು ಈ ಒಂದು ಪಾಸ್ಪೋರ್ಟ್ ಅನ್ನ ಬಳಸ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇನ್ನೊಂದು ದೇಶಕ್ಕೆ ಹೋಗ್ಬೇಕಂತಂದ್ರೆ ಸಾಮಾನ್ಯವಾಗಿ ಈ ರೆಗ್ಯುಲರ್ ಪಾಸ್ಪೋರ್ಟ್ ಅನ್ನ ಬಳಸ್ತಾರೆ. ಇನ್ನೊಂದು ವೈಟ್ ಪಾಸ್ಪೋರ್ಟ್. ಈ ಬಿಳಿ ಬಣ್ಣದ ಪಾಸ್ಪೋರ್ಟ್ ದೇಶದ ಉನ್ನತ ಸ್ಥಾನದಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ಸಿಗುತ್ತೆ. ಸೀನಿಯರ್ IAS ಆಫೀಸರ್, IPS ಆಫೀಸರ್, ಹೇಗೆ ಉನ್ನತ ದರ್ಜೆಯಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ಈ ಬಿಳಿಯ ಬಣ್ಣದ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಅನ್ನ ಗವರ್ಮೆಂಟ್ ಇಶ್ಯೂ ಮಾಡುತ್ತೆ. ಮತ್ತೊಂದು ಆರೆಂಜ್ ಕಲರ್ ಪಾಸ್ಪೋರ್ಟ್. ಇದು 10ನೇ ತರಗತಿಗಿಂತ ಕೆಳಗೆ ಓದಿರುವಂತವರಿಗೆ ಗವರ್ಮೆಂಟ್ ಈ ಒಂದು ಪಾಸ್ಪೋರ್ಟ್ ಅನ್ನ ಇಶ್ಯೂ ಮಾಡುತ್ತೆ. ಬಹಳ ಮುಖ್ಯವಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಸದ್ಯ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋದೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಹೇಗೆ ಪ್ರಜ್ವಲ್ ರೇವಣ್ಣ ಯಾವಾಗ ಈ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸಿ ಭಾರತವನ್ನ ಬಿಟ್ಟು ಪರಾರಿ ಆದ್ಮೇಲಂತೂ ಈ ಪಾಸ್ಪೋರ್ಟ್ ಸದ್ದಾಗ್ತಾ ಇದೆ. ಯಾಕೆ ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನೇ ಯೂಸ್ ಮಾಡಿದ್ರು? ಯಾಕೆ ಈ ಪಾಸ್ಪೋರ್ಟ್ ಅಷ್ಟೊಂದು ಪವರ್ಫುಲ್? ಹೌದು, ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆಯಲ್ಲ, ಇದನ್ನ ಉನ್ನತ ಸರ್ಕಾರಿ ಅಧಿಕಾರಿಗಳಿಗೆ ಕೊಡ್ತಾರೆ. ಸಂಸದರಿಗಿರ್ಬೋದು, ಉತ್ತಮ ಉನ್ನತ ದರ್ಜೆಯಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳು ಎಲ್ಲಾದ್ರೂ ವಿದೇಶಕ್ಕೆ ಸರ್ಕಾರಿ ಕೆಲಸಗಳಿಗೆ, ರಾಜತಾಂತ್ರಿಕ ಏನಾದ್ರೂ ನೀತಿಗಳಿರ್ಬೋದು, ಕಾನ್ಫರೆನ್ಸ್ಗಳಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ಕೆಲಸಗಳಿಗೆ ಹೋಗ್ತೀನಿ ಅಂತಂದ್ರೆ ಈ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಇಶ್ಯೂ ಮಾಡಿ ಈ ಒಂದು ಪಾಸ್ಪೋರ್ಟ್ ಮೂಲಕ ಉನ್ನತ ದರ್ಜೆಯ ಅಧಿಕಾರಿಗಳು ಹಾಗೂ MP ಗಳಿಗೆ ಕೊಡ್ತಾರೆ. ಆದ್ರೆ ಒಂದಿಷ್ಟು ನಿಯಮಗಳಿದೆ ಈ ಪಾಸ್ಪೋರ್ಟ್ ಅನ್ನ ಕೊಡ್ಲಿಕ್ಕೆ. ಎಲ್ಲಾದ್ರೂ ಅಧಿಕಾರಿಗಳು, ಸಂಸದರು ಈ ಒಂದು ಪಾಸ್ಪೋರ್ಟ್ ಮೂಲಕ ವಿದೇಶಕ್ಕೆ ಹೋಗ್ತಾರೆ ಅಂತಂದ್ರೆ ಇದನ್ನ ಈ ಮೊದಲು ಲೋಕಸಭಾ ಸಚಿವಾಲಯವೇ ಇಶ್ಯೂ ಮಾಡ್ತಾ ಇತ್ತು. ಲೋಕಸಭಾ ಸಚಿವಾಲಯವು ಈ ಒಂದು ಪಾಸ್ಪೋರ್ಟ್ ಅನ್ನ ಇಶ್ಯೂ ಮಾಡುತ್ತೆ ಅಧಿಕಾರಿಗಳು ವಿದೇಶಕ್ಕೆ ಹೋಗಿ ಬಂದ ಮೇಲೆ ಈ ಒಂದು ಪಾಸ್ಪೋರ್ಟ್ ಅನ್ನ ಮತ್ತೆ ಲೋಕಸಭಾ ಸಚಿವಾಲಯಕ್ಕೆ ಅವರು ಮರಳಿ ಕೊಡಬೇಕಾಗಿರುವಂತ ಒಂದು ನಿಯಮಗಳು ಇತ್ತು. ನಂತರದ ದಿನಗಳಲ್ಲಿ ಈ ಒಂದು ಪದ್ಧತಿಯನ್ನ ರದ್ದು ಮಾಡಲಾಗಿತ್ತು. ಈ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಅಧಿಕಾರಿಗಳಿರ್ಬೋದು, ಸಂಸದರಿರ್ಬೋದು ತಮ್ಮ ಬಳಿಯೇ ಇಟ್ಕೊಳ್ಬಹುದಾದಂತ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ. ಈ ಒಂದು ಪಾಸ್ಪೋರ್ಟ್ ಅನ್ನ ಮರಳಿ ಲೋಕಸಭಾ ಸಚಿವಾಲಯಕ್ಕೆ ಕೊಡಬಾರದು ಅಥವಾ ಕೊಡುವಂತ ಯಾವುದೇ ನಿಯಮಗಳು ಇರಲಿಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಇದೇ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸಿ ದೇಶವನ್ನ ಬಿಟ್ಟು ಪರಾರಿಯಾಗಿದ್ದಾರೆ. ಈ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಹೊಂದಿದ್ರೆ ಒಂದು ರೀತಿಯಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ಗಳು ಸಿಗುತ್ತೆ. ಸೆಕ್ಯೂರಿಟಿ ಚೆಕ್ ಇರುವಂತದ್ದು. ಬೇರೆ ದೇಶಗಳಲ್ಲಿ ಈ ಒಂದು ಪಾಸ್ಪೋರ್ಟ್, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿರೋರಿಗೆ ಒಂದು ರೀತಿಯಾಗಿ ಒಳ್ಳೆ ಮರ್ಯಾದೆಯನ್ನು ಕೊಡುವಂತದ್ದು, ಅವರ ಕೆಲಸಗಳೆಲ್ಲ ಸಲೀಸಾಗೆ ಆಗಿಬಿಡುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಯಾವಾಗ ಭುಗಿಲೇಳಿತೋ ಆಗ ಇದೇ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸಿ ಭಾರತವನ್ನ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯನವರು ಮತ್ತೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಎರಡೆರಡು ಬಾರಿ ಪತ್ರವನ್ನ ಬರೆದಿದ್ದಾರೆ. ಯಾಕಂತಂದ್ರೆ ಈ ಒಂದು ಪಾಸ್ಪೋರ್ಟ್ ಅನ್ನ ಹೊಂದಿದ್ರೆ ಸಲೀಸಾಗಿ ಓಡಾಡ್ಕೊಂಡಿರಬಹುದು, ಸ್ಪೆಷಲ್ ಟ್ರೀಟ್ಮೆಂಟ್ಗಳು ಸಿಗುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕಂತಂದ್ರೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕಂತ CM ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಶೋಕಾಸ್ ನೋಟಿಸ್ ಅನ್ನ ವಿದೇಶಾಂಗ ಇಲಾಖೆ ಜಾರಿ ಮಾಡಿದೆ. ಇನ್ನು 10 ದಿನದಲ್ಲಿ ಪ್ರಜ್ವಲ್ ರೇವಣ್ಣ ಯಾಕೆ ತಮ್ಮ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಾರದು, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನೋಟಿಸ್ಗೆ ರಿಪ್ಲೈ ಅನ್ನ ಕೊಡಬೇಕು. ಈಗಾಗಲೇ 3 ದಿನ ಕಳೆದು 4ನೇ ದಿನಕ್ಕೆ ಪಾದಾರ್ಪಣೆ ಆಗಿದೆ. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಡೋಂಟ್ ಕೇರ್, ಒಂದೇ ಒಂದು ಆನ್ಸರ್ ಅನ್ನ ನೀಡ್ತಾ ಇಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಎಲ್ಲಾದ್ರೂ ಈ ಒಂದು 10 ದಿನದ ಟೈಮ್ ಅನ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರಾ?
ಈ ಒಂದು ಟೈಮ್ ಅನ್ನ ಕಾಲಹರಣ ಮಾಡಿಬಿಟ್ರೆ ಇನ್ನಷ್ಟು ವಿಚಾರಣೆಗಳು ಮುಂದೆ ಹೋಗುತ್ತೆ, ಆರಾಮಾಗಿ ಇರಬಹುದು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರಾ? ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಈ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ ನಿಯಮಗಳನ್ನ ಬಳಸಿಕೊಂಡು ಅದರಿಂದ ಸೇಫ್ ಆಗಿ ದೇಶವನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನ ಬರೆಯೋದು ಮೂಲಕ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವ ಎಲ್ಲಾ ಪ್ರಕ್ರಿಯೆಗಳು ಆಗ್ತಾನೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.